ಪುನೀತ್ ರಾಜ್ಕುಮಾರ್ ಎಲ್ಲರ ಪ್ರೀತಿಯ ಅಪ್ಪು. ಅವರ ಸಾಮಾಜಿಕ ಕೆಲಸಕ್ಕೂ ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರು ಕಂಡಂತಹ 20 ವರ್ಷಗಳಿಂದ ಕಂಡಿರುವಂತಹ ಆ ಒಂದು ಕನಸಿನ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಪುನೀತ್ ರಾಜ್ಕುಮಾರ್ ಎಲ್ಲರ ಪ್ರೀತಿಯ ಅಪ್ಪು. ಅವರ ಅಭಿನಯಕ್ಕೆ ಮಾತ್ರ ಅಭಿಮಾನಿಗಳಲ್ಲ, ಅವರ ಸಾಮಾಜಿಕ ಕೆಲಸಕ್ಕೂ ಕೂಡ ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಇನ್ನು ದೊಡ್ಡ ಮನೆನೇ ಹಾಗೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನ ಮಾಡ್ತಾ ಕೊಡುಗೆಗಳನ್ನ ನೀಡ್ತಾ ಬಂದಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ನಂತರ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಸ್ಟುಡಿಯೋಸ್ ಮೂಲಕ ಅನೇಕ ಸಿನಿಮಾಗಳನ್ನ ನೀಡ್ತಾ ಸಿನಿಮಾ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೊಸದೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ನೀವು ಗಮನಿಸಿದ್ದೀರಾ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡೋದು ಕಡಿಮೆ. ಆದ್ರೆ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಬಹಳ ಮುಖ್ಯ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅದುವೇ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರು ಕಂಡಂತಹ 20 ವರ್ಷಗಳಿಂದ ಕಂಡಿರುವಂತಹ ಆ ಒಂದು ಕನಸಿನ ಬಗ್ಗೆ. ಆ ಕನಸನ್ನ ಈಡೇರಿಸಲಿಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅಪ್ಪು ಅಗಲಿಕೆಯ ಬಳಿಕ PRK ಸಂಸ್ಥೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಈ ಬ್ಯಾನರ್ ಅಡಿಯಲ್ಲಿ ಹೊಸ ಸಿನಿಮಾಗಳ ನಿರ್ಮಾಣವನ್ನ ಮಾಡ್ತಿದ್ದಾರೆ. ಆದ್ರೆ ಇದರ ಬೆನ್ನಲ್ಲೇ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೇರಿ 20 ವರ್ಷಗಳ ಹಿಂದೆ ಕಂಡಿದ್ದ ಕನಸಿದು. ಅದಕ್ಕಾಗಿ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅನ್ನ ಆರಂಭ ಮಾಡ್ತಿದ್ದಾರೆ. ಈ ಮೂಲಕ ಪುನೀತ್ ರಾಜ್ಕುಮಾರ್ ಅವರು 20 ವರ್ಷಗಳ ಹಿಂದೆ ಕಂಡಿದ್ದ ಕನಸನ್ನ ಈಗ ನನಸು ಮಾಡ್ತಿದ್ದಾರೆ. ಇತ್ತೀಚೆಗೆ ಇದರ ಅನಾವರಣ ಕೂಡ ನಡೆದಿದೆ. Today is not just a milestone for you, it is also a realization of a dream that I shared with my husband Puneet, a dream of creating an education system that does more than teach. We envisioned a system that inspires children to dream big and achieve even bigger. Today, as I launch our chain of foundation learning centers, I'm filled with hope for the future. These centers are not just places of learning, but spaces of transformation, where young minds will be nurtured to dream boldly and achieve fearlessly, much like the remarkable women we celebrate tonight. Our curriculum is designed with a purpose to prepare children for a world that demands innovation, creativity, and compassion. Rooted in science and child psychology, it equips young learners with the skills and confidence they need to become the achievers of tomorrow, the future trailblazers, entrepreneurs, and leaders of our society. This initiative is powered by a passionate team who share my conviction in the cause. Together, we believe that every child with the right environment and support can grow into someone the world looks up to, much like the incredible women in this room. Let us continue to inspire, empower, and nurture, because through education, we can shape not just individuals, but the future of our nation. Congratulations once again to all the achievers here tonight. You are our inspiration. Here's to preparing the next generation to follow in your footsteps and soar even higher. ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ನಿರ್ಮಾಣಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಸುನಿತಾ ಗೌಡ, ಸ್ಫೂರ್ತಿ ವಿಶ್ವಾಸ್, ಶ್ರುತಿ ಕಿರಣ್ ಮತ್ತು ಡಾಕ್ಟರ್ ಬಿಂದು ರಾಣಾ ಅವರು ಕೈ ಜೋಡಿಸಿದ್ದಾರೆ. ಮಕ್ಕಳ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಏರಿಸುವುದಕ್ಕೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇನ್ನು ಖ್ಯಾತ ಶಿಕ್ಷಣ ತಜ್ಞೆ ಸುನಿತಾ ಗೌಡ, ಡಾಕ್ಟರ್ ಬಿಂದು ರಾಣಾ ಅವರ ಅತ್ಯಾಧುನಿಕ ಪಠ್ಯಕ್ರಮ ಈ ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ ನಲ್ಲಿರುತ್ತೆ. ಬಾಲ್ಯದಿಂದಲೇ ಮಕ್ಕಳಿಗೆ ನಾಯಕತ್ವ, ಸೃಜನಶೀಲತೆ ಮತ್ತು ಉದ್ಯಮಶೀಲತೆ ಚಿಂತನೆಯನ್ನ ಬೆಳೆಸೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕನಸು. 20 ವರ್ಷದ ನಂತರ ಅಪ್ಪು ಹಾಗೂ ನನ್ನ ಕನಸು ಈಗ ನೆನಸಾಗ್ತಿದೆ. ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ ಮುಖಾಂತರ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಜುಕೇಶನಲ್ ಸೆಕ್ಟರ್ ಅಲ್ಲಿ ನನ್ನ ಮೊದಲನೆಯ ಹೆಜ್ಜೆ ಇಡ್ತಾ ಇದ್ದೀನಿ. I truly believe that the most formative years of education for any child is between 2 and 6.
Our centers are not just places of learning, but spaces for transformation. The curriculum is set by a team of experts who are national and international award winners, and they are creating something very special for us. This is a personal journey for me, one that will be rewarding and fulfilling on an inner level. ನಮ್ಮ ಕನಸಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಸದ್ಯ ಈ ಸ್ಕೂಲನ್ನ ಇಂಡಿಯನ್ ವಿಮೆನ್ ಅಚೀವರ್ಸ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಿಕ್ಷಣ ತಜ್ಞೆ ಐಶ್ವರ್ಯ ಡಿಕೆಎಸ್ ಹೆಗ್ಡೆಯವರ ಸಮ್ಮುಖದಲ್ಲಿ ಉದ್ಘಾಟನೆಯಾಗಿದೆ. ಈ ಪ್ರೀ ಸ್ಕೂಲ್ ಬೆಂಗಳೂರಿನಲ್ಲಿ ಮೊದಲು ಆರಂಭ ಆಗಲಿದೆ. ಆರಂಭದಲ್ಲಿ 5 ಕೇಂದ್ರಗಳನ್ನ ಆರಂಭಿಸುವ ಆಲೋಚನೆ ಇದೆ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡೋದೇ ಈ ಪ್ರೀ ಸ್ಕೂಲ್ನ ಉದ್ದೇಶ ಆಗಿದೆ. 2 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನ ನೀಡಲಾಗುತ್ತೆ. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದೊಂದು ಅಲೆಯನ್ನ ಮಾಡ್ತಾ ಸೇವೆಯನ್ನ ನೀಡುವ ಉದ್ದೇಶ. ಇದು ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು 20 ವರ್ಷದ ಹಿಂದೆ ಕಂಡಂತ ಕನಸಿನ ಕೂಸಿದು. ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಸ್ಟುಡಿಯೋಸ್ ಅನ್ನ ಮುನ್ನಡೆಸ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಅವರು ಕಂಡಂತ ಕನಸನ್ನ ಈಡೇರಿಸಲಿಕ್ಕೆ ಮಹತ್ವವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ಪ್ರೀ ಸ್ಕೂಲ್ ಅನ್ನ ಆರಂಭಿಸಿ ತದನಂತರ ಇಡೀ ದೇಶವ್ಯಾಪಿ ಇದನ್ನ ವಿಸ್ತಾರ ಮಾಡುವಂತ ಕನಸನ್ನ ಕೂಡ ಹೊಂದಿದ್ದಾರೆ. ಇನ್ನು ಈ ಸೇವೆಯ ಭಾವ ಇದೆಯಲ್ಲ, ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಶಕ್ತಿಧಾಮದಿಂದಲೇ ಶುರುವಾಗಿದೆ. ಶಕ್ತಿಧಾಮದ ಮೂಲಕವಾಗಿಯೇ ಅನೇಕ ಸೇವೆಯನ್ನ ಮಾಡಿದ್ದಾರೆ. ಈಗ ಅದರಂತೆ ಅತ್ತೆ ಮಾವನ ದಾರಿಯಲ್ಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೆಜ್ಜೆಯನ್ನ ಹಾಕ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕನಸನ್ನ ಈಡೇರಿಸುತ್ತಿದ್ದಾರೆ ದೊಡ್ಡ ಮನೆಯ ಸೊಸೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.